ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದು ಕಡೆ ಉದ್ಯೋಗ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ರೆ, ಇನ್ನೊಂದು ಕಡೆ ಉದ್ಯೋಗದ ಆಸೆ ತೋರಿಸಿ MLC PA ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. MLC ಆಪ್ತನಿಂದ ಉದ್ಯೋಗ ಕೊಡಿಸುವಂತ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಮಾತನಾಡಿರುವ MLC PA, KPSC ಪರೀಕ್ಷೆಯಲ್ಲಿ ನಕಲು ಮಾಡಬಹುದು ಅಂತೇಳಿ ಜಯಲಿಂಗೇಗೌಡ ಹೇಳಿರುವಂತ ಆಡಿಯೋ ವೈರಲ್ ಆಗ್ತಾ ಇದೆ. MLC PA ಜಯಲಿಂಗೇಗೌಡ ಮಾತನಾಡಿರುವಂತ ಆಡಿಯೋ ಇದು. 100% ಕೆಲಸ ಮಾಡಬಹುದು, ಮಾಡದೇ ಇರುವುದು ಯಾವುದೂ ಇಲ್ಲ. ಪರೀಕ್ಷೆಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಉದ್ಯೋಗಿಗಳನ್ನ ಕರೆಸಿ ಮಾತನಾಡಿದ್ದಾರೆ. ಉದ್ಯೋಗ ಕೊಡಿಸುವಲ್ಲಿ ಪರ್ಸನಲ್ ಆಗಿ ಡೀಲಿಂಗ್ ಮಾಡಬೇಕು ಅಂತ ಹೇಳಿ ಜಯಲಿಂಗೇಗೌಡ ಅವರು ಹೇಳಿದ್ದಾರೆ. ಆದ್ರೆ ಹೊರಗಡೆ ಮಾಹಿತಿ ಲೀಕ್ ಆಗಬಾರ್ದು, ನಿಮ್ಮ ಮಧ್ಯೆ ಅಷ್ಟೇ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಅಪ್ಲಿಕೇಶನ್ ನಂಬರ್ ಎಲ್ಲ ಕೊಟ್ಟು ಹೊರಟ್ಟಿಯಿಂದ ಲೆಟರ್ ಹಾಕಿಸ್ತೀನಿ. ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಹೆಸರು ತಳುಕು ಹಾಕಿ ದುರ್ಬಳಕೆ ಮಾಡ್ತಾ ಇರುವಂತ ಜಯಲಿಂಗೇಗೌಡ ಫೋನ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡು ಅಂತ ಹೇಳಿಸ್ತೀನಿ ಅಂತ ಹೇಳಿ ಪ್ರಭಾವಿ ವಿಧಾನ ಪರಿಷತ್ ಸದಸ್ಯರ PA ಹೇಳಿರುವಂತ ಆಡಿಯೋ ವೈರಲ್ ಆಗಿದೆ. ಋಣವಿದ್ರೆ ನೀನು ಸೆಲೆಕ್ಟ್ ಆಗ್ತೀಯಾ, ಅದರ ವೆಚ್ಚವನ್ನ ನನಗೆ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಸರ್ಕಾರದ ಮಾನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜಾಕುವ ಕೆಲಸವನ್ನ MLC PA ಮಾಡ್ತಿದ್ದಾರೆ. ಹಾಗಾದ್ರೆ ಇವರು ಮಾತನಾಡಿರುವಂತ ಆಡಿಯೋ ಏನು ವೈರಲ್ ಆಗ್ತಾ ಇದೆ, ಆ ಆಡಿಯೋದಲ್ಲಿ ಏನ್ ಹೇಳಿದ್ದಾರೆ ಕೇಳ್ಕೊಂಡ್ ಬರೋಣ ಬನ್ನಿ. ಇಲ್ಲ ತಾನೇ, ಇಲ್ಲಿ ಈ ಕಡೆಗೆ ಬರ್ರಿ. ಈಗ ಏನ್ ಗೊತ್ತಾ, ಅವು ಬಹಳಷ್ಟು ಕಂಡೀಷನ್ ಇದಾವೆ. ಅದ್ರದ್ದು ಕೆಲ್ಸದ್ದು ಬಹಳ ಕಂಡೀಷನ್ ಇದೆ. ಅದೇನು ಗಲಾಟೆ ನಡೀತಿದೆ. ಎಲ್ಲ ಹೊರಟ್ಟಿ ಏನ್ ಮಾಡಿದಾನ, ಅವ್ನಿಗೆ ಬೇಕಾದವ್ರನ್ನ ಇದ್ ಮಾಡ್ಕೊಂಡಿದ್ದಾನಂತ. ಅದು ಬಹಳ ಕಂಡೀಷನ್ ಇದೆ. ಬಟ್ ಬೇಕಾದ್ರೆ ಏನು ಒಂದು 25 ಗಂಟೆ ನಡೀತಿದಾವ ಅವು. 25 ಲಕ್ಷ ಗಂಟ ಅಲ್ಲಿ ಗಂಟ ನಡೀತಿದಾವು. ಸುಮ್ನೆ ಅವೆಲ್ಲ ಬಹಳ ಕಷ್ಟ ಇದೆ, ಬಹಳ ಕಷ್ಟ ಇದೆ. ನೋಡೋಣ, ಈಗ ಮಾಡಿರೋದಂತೂ ಬಹಳ ಕಷ್ಟ. ಈಗ ಅವ್ರು ಇಲ್ಲ ತಾನೇ, ಇಲ್ಲಿ ಈ ಕಡೆಗೆ ಬರ್ರಿ. ಈಗ ಏನ್ ಗೊತ್ತಾ, ಅವು ಬಹಳಷ್ಟು ಕಂಡೀಷನ್ ಇದಾವೆ. ಅದ್ರದ್ದು ಕೆಲ್ಸದ್ದು ಬಹಳ ಕಂಡೀಷನ್ ಇದೆ. ಅದೇನು ಗಲಾಟೆ ನಡೀತಿದೆ. ಎಲ್ಲ ಹೊರಟ್ಟಿ ಏನ್ ಮಾಡಿದಾನ, ಅವ್ನಿಗೆ ಬೇಕಾದವ್ರನ್ನ ಇದ್ ಮಾಡ್ಕೊಂಡಿದ್ದಾನಂತ. ಅದು ಬಹಳ ಕಂಡೀಷನ್ ಇದೆ. ಬಟ್ ಬೇಕಾದ್ರೆ ಏನು ಒಂದು 25 ಗಂಟೆ ನಡೀತಿದಾವ ಅವು. 25 ಲಕ್ಷ ಗಂಟ ಅಲ್ಲಿ ಗಂಟ ನಡೀತಿದಾವು. ಸುಮ್ನೆ ಅವೆಲ್ಲ ಬಹಳ ಕಷ್ಟ ಇದೆ. KPSC ಅವು ಹಿಂಗೆ ಮಾಡಿದಾರೆ, ಮಾಡಿದ್ದಾರೆ. ಮಾಡ್ಬೋದು, 100% ಮಾಡ್ಬೋದು. ಅವು ಅಂದ್ರೆ ಸಸ್ಪೆನ್ಸ್ ಮಾಡ್ಬೇಕು. ಸೂಕ್ಷ್ಮ ಅವು ಎಕ್ಸಾಮ್ ಮೇಲೆ ಕೂಡ ಅಡ್ಜಸ್ಟ್ ಮಾಡ್ತಿದ್ದಾರೆ. ಅವೆಲ್ಲ ಆದ್ರೆ ಫಸ್ಟ್ ಡೀಲಿಂಗ್ ಮಾಡ್ಬೇಕು. ಅವು ಸ್ಪ್ರೆಡ್ ಆಗ್ಬಾರ್ದು. ಅಪ್ಲಿಕೇಶನ್ ನಂಬರ್ ಏನಾನು ಕೊಟ್ಟು ಹೊರಟಿಗೆ ಲೆಟರ್ ಹಾಕ್ಸ್ತೀನಿ, ಫೋನ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡು ಅಂತ ಅಂದ್ಬಿಟ್ಟು ಹೇಳಿಸ್ತೀನಿ. ಅದ್ರ ಮೇಲೆ ಅವ್ರ ಋಣ ಇದ್ರೆ ಸೆಲೆಕ್ಟ್ ಆಗ್ಬಿಡುತ್ತೆ. ಇದೆಲ್ಲ ಈ ವೆಚ್ಚನ ಏನಿದೆ ನನಗೆ ಕೊಡಕ್ಕೆ ಇದಿದ್ರೆ ನನ್ ಕರ್ಕೊಂಡ್ ಬಾ, ನಾನು ಮಾಡ್ತೀನಿ. ಓಕೆನಾ? ಓಕೆ. ಅಣ್ಣ, ಮಾಡದೇ ಇರೋದು ಯಾವ್ದು ಇಲ್ವೇ ಇಲ್ಲ. ಇವ್ರು ಏನೇ ರೂಲ್ಸ್ ಮಾಡಿದ್ರು ಕೂಡ ಮಾಡದೇ ಇರೋದು ಯಾವ್ದು ಇಲ್ವೇ ಇಲ್ಲ. ಮಾಡೇ ಮಾಡ್ತಿದ್ದಾರೆ. ಆದ್ರೆ ಹಿಂಗೆ ಸ್ಪ್ರೆಡ್ ಆಗ್ದಂಗೆ ಮಾಡ್ಬೇಕು. ಇಂಥವು ಮಾಡಿ ಅರ್ಥಾಯ್ತಾ? ಕಾಲ ಆಗಿರುತ್ತೆ, ಅವನ ಅಪ್ಲಿಕೇಶನ್ ಹಾಕಿರ್ತಾನೆ. ಅಪ್ಲಿಕೇಶನ್ ಎಕ್ಸಾಮ್ ಬರುತ್ತೆ. ಎಕ್ಸಾಮ್ ಮೇಲೆ ನಿನ್ನ ಅಪ್ಲಿಕೇಶನ್ ನಂಬರ್ ಕೊಟ್ಟು ನಿನ್ನ ಪಾಸ್ ಮಾಡಿಸಿ ನಿನ್ನನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಮಾಡ್ತೀವಿ ಕಣೋ ಅಂತೇಳಿ ಅವನ ಹತ್ರ ನಾವು ದುಡ್ಡು ತಗೊಂಡು ಯಾರೋ ಒಬ್ಬರು ಮೀಡಿಯೇಟ್ ಈ ನಂಬರ್ ಇಂಥದ್ದು ನಂಬರ್ ಜಾಸ್ತಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುನೀಲ್ ನೀಡ್ತಾ ಹೋಗ್ತಾರೆ. ಸುನೀಲ್, ಈಗ MLC ಅವರ PA ಏನು ಪರೀಕ್ಷೆಯಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡೋಕೆ ಹೊರಟಿದ್ದಾರೆ. ಈ ಆಡಿಯೋ ಒಂದು ಈಗ ಬಾರಿ ವೈರಲ್ ಆಗ್ತಾ ಇದೆ, ಇದ್ರ ಬಗ್ಗೆ ಹೇಳೋದಾದ್ರೆ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಮೇಡಮ್ ಹೇಳಿ. MLC PA ಅವರು ಮಾಡ್ತಾ ಇರುವಂತ ಈ ಕೆಲಸ ಈಗ ಆಡಿಯೋನು ವೈರಲ್ ಆಗಿದೆ, ಇದರ ಬಗ್ಗೆ ಏನಿದೆ ಮಾಹಿತಿ? ಕರೆ ಕಟ್ಟಾಗಿದೆ. ಇಲ್ಲಿ PA ಈ ಒಂದು ಕೆಲಸ ಏನ್ ಮಾಡ್ತಿದ್ದಾರೆ, MLC PA ಆದಂತವರು ಪರೀಕ್ಷೆಯಲ್ಲೇ ಅಡ್ಜಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಉದ್ಯೋಗಿಗಳನ್ನ ಕರೆಸಿ ಮಾತನಾಡ್ತಾರೆ, ಅಡ್ಜಸ್ಟ್ಮೆಂಟ್ ಮಾಡಬೇಕು, ಪರ್ಸನಲ್ ಆಗಿ ಎಲ್ಲ ಡೀಲ್ ಮಾಡಬೇಕು, ಆದ್ರೆ ಯಾವುದೂ ಕೂಡ ಹೊರಗೆ ಮಾಹಿತಿ ಲೀಕ್ ಆಗಬಾರ್ದು ಅನ್ನುವಂತ ಮಾತುಗಳನ್ನ ಎಷ್ಟು ರಾಜಾರೋಷವಾಗಿ ಇವರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸಿರುವಂಥದ್ದು. ಇಲ್ಲಿ ಇವರು ಏನು ಹೆಸರುಗಳನ್ನ ಎಷ್ಟು ಸುಲಭವಾಗಿ ಬಳಸ್ತಾರೆ ಅಂತಂದ್ರೆ, ಬಸವರಾಜ್ ಹೊರಟ್ಟಿಯವರ ಹೆಸರನ್ನ ಎಷ್ಟು ಸುಲಭವಾಗಿ ತಳುಕು ಹಾಕಿ ಇದನ್ನ ದುರ್ಬಳಕೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ. ಫೋನ್ ಮಾಡಿ ಹಣಕ್ಕಾಗಿ ಇವರು ಡಿಮ್ಯಾಂಡ್ ಮಾಡ್ತಾರೆ, ನೀನು ಸೆಲೆಕ್ಟ್ ಆಗ್ತೀಯಾ, ನಿನ್ನ ಹಣೆ ಬರದಲ್ಲಿ ಇದ್ರೆ ನೀನು ಸೆಲೆಕ್ಟ್ ಆಗ್ತೀಯಾ, ಆದ್ರೆ ಅದಕ್ಕೆ ಬೇಕಾಗಿರುವಂತ ಖರ್ಚನ್ನೆಲ್ಲ ನೀನು ಕೊಡಬೇಕು ಅನ್ನುವಂತ ಮಾತುಗಳನ್ನ ಇವರು ಆಡ್ತಾರೆ ಅಂತಂದ್ರೆ ಇವರು ಸರ್ಕಾರದ ಮಾನ ಮರ್ಯಾದೆಯನ್ನ 3 ಕಾಸಿಗೆ ಹೇಗೆ ಹರಾಜಾಗ್ತಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ.